ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ಜೈ ಬ್ಲಾಗ್ಸ್. ನಾನು ಅಪೂರ್ವ. ನಾನು ಇವತ್ತು ಮನೆಯಲ್ಲೇ ಕಾಲಿಫ್ಲವರಿಂದ ಡ್ರೈ ಗೋಬಿ 65 ರೆಸಿಪಿ ಮಾಡ್ತಾಯಿದ್ದೀನಿ. ನಾನು ಡ್ರೈ ಗೋಬಿ ಮಾಡೋದಕ್ಕೆ ಒಂದು ಕಾಲಿಫ್ಲವರ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಕಾಲಿಫ್ಲವರ್ನ ಈ ಥರ ಕ್ಲೀನಾಗಿ ಚಿಕ್ಕ ಪೀಸಾಗಿ ಬರೀ ಅದ್ರ ಹೂ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರುವಂತಹ ಕಾಲಿಫ್ಲವರ್ ಪೀಸಸ್ನ ನಾವು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು 3-4 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಹಾಗಾದರೆ ಅಲ್ಲಿ ಯಾವುದೇ ಹುಳು ಇದ್ರೂ ಮೇಲೆ ಬರುತ್ತೆ. ಬೇಕಾದರೆ ಉಪ್ಪು ಜೊತೆಗೆ ಟರ್ಮರಿಕ್ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್. ನಾನಿಲ್ಲಿ ಅದನ್ನು ಆ್ಯಡ್ ಮಾಡಿಲ್ಲ. ಉಪ್ಪಲ್ಲಿ ಮಾತ್ರ ಪೀಸಸ್ನ ಹಾಕಿ 2-3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸೈಡಲ್ಲಿ ಒಂದು ಪ್ಯಾನ್ಗೆ 2-3 ಸ್ಪೂನ್ ಆಗೋಷ್ಟು ಆಯಿಲ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, 5 ಮಿನಿಟ್ಸ್ ಆದಮೇಲೆ ಗೋಬಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೀರಿಂದ ಗೋಬಿನ ರಿಮೂವ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ಬೌಲ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಹಾಕ್ತಿದ್ದೀನಿ. ಹಾಗೆಯೇ ಬಿಸಿ ಮಾಡ್ಕೊಂಡಿರುವಂತಹ ಆಯಿಲ್ ಅದನ್ನು ಹಾಕಿ ವಿತೌಟ್ ವಾಟರ್ ಹಾಕೋಕ್ಕಿಂತ ಮುಂಚೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲೇನೇ ಗಂಟಿದ್ರೂ ಎಲ್ಲ ರಿಮೂವ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನನಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಗೆಯೇ ವಾಟರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಟೈಪ್ಸ್ ಮಸಾಲ ಪೌಡರ್ನ ಆ್ಯಡ್ ಮಾಡಿಲ್ಲ. ಬೇಕಾದರೆ ಗರಂ ಮಸಾಲ ಪೌಡರ್ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ಯಾವುದೇ ಮಸಾಲ ಪೌಡರ್ ಕೂಡ ಇಲ್ಲಿ ಯೂಸ್ ಮಾಡ್ತಿಲ್ಲ. ಹಾಗೆಯೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ಮತ್ತೆ 2 ಸೆಕೆಂಡ್ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ನಾನು ವಾಟರ್ನ ಸ್ವಲ್ಪ ಮಾತ್ರ ಯೂಸ್ ಮಾಡಿರೋದು. ಹಾಗೆಯೇ ಒಂದು ಸೈಡಲ್ಲಿ ನನ್ನ ಪ್ಯಾನ್ಗೆ ಆಯಿಲ್ ಹಾಕಿ ಆಯಿಲೆಲ್ಲ ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡೋಣ. ಪೌಡರ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಿರುವಂತಹ ಕಡಲೆ ಹಿಟ್ಟಿಗೆ ನಾನು ಬಾಯ್ಲ್ ಮಾಡ್ಕೊಂಡಿರುವಂತಹ ಗೋಬಿ ಪೀಸಸ್ನ ಹಾಕಿ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಸ್ಪೂನ್ಗಿಂತ ಬೆಟರ್ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಪ್ಯಾನ್ಗೆ ಹಾಕಿರುವಂಥ ಆಯಿಲೆಲ್ಲ ಚೆನ್ನಾಗಿ ಹೀಟಾಗಿದೆ. ಈ ಟೈಮಲ್ಲಿ ನಾನು ಗೋಬಿ ಪೀಸಸ್ನ ಆಯಿಲ್ಗೆ ಹಾಕ್ಕೊಂಡಿದ್ದೀನಿ. 2 ಮಿನಿಟ್ಸ್ ಆದಮೇಲೆ ಗೋಬಿ ಕಲರೆಲ್ಲ ಚೇಂಜ್ ಆಗಿದೆ. ಹಾಗೆಯೇ 2 ಸೈಡಲ್ಲಿ ಕೂಡ ಗೋಬಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಫ್ರೈ ಮಾಡ್ಕೋಬೇಕಾದಾಗ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗಾದರೆ ಕರೆಕ್ಟಾಗಿ 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಕಲರೆಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಆಯಿಲಿಂದ ಗೋಬಿ ಎಲ್ಲನೂ ತೆಗಿತಿದ್ದೀನಿ. ಹಾಗೆಯೇ ಬ್ಯಾಲೆನ್ಸ್ ಇರುವಂತಹ ಗೋಬಿ ಪೀಸಸ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ವಿತೌಟ್ ಕಾರ್ನ್ಫ್ಲವರ್ ಮೈದಾ, ಜಸ್ಟ್ ಕಡಲೆ ಪುಡಿಯಿಂದ ಕಾಲಿಫ್ಲವರ್ ಡ್ರೈ ಗೋಬಿ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.